ಏನು ಬಾಗಲಕೋಟೆಯ ನವನಗರದಲ್ಲಿರುವಂತಹ ದಿವ್ಯ ಜ್ಯೋತಿ ವಿಶೇಷ ಚೇತನ ಮಕ್ಕಳ ಶಾಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಹಲ್ಲೆ ಮಾಡಿದಂಥ ಶಿಕ್ಷಕರು ಕೂಡ ಪೊಲೀಸರು ಏನು ವಶಕ್ಕೆ ಪಡೆದಿದ್ದಾರೆ. ಅವರನ್ನ ಈಗಾಗಲೇ ಸ್ಥಳ ಮಹಜೂರು ಕಾರ್ಯಕ್ಕೆ ಇದೇ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು. ಏನು ಇನ್ನು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ದಿವ್ಯ ಜ್ಯೋತಿ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಏನಿದೆ, ಇದೇ ಶಾಲೆಯಲ್ಲಿ ಈಗಾಗಲೇ ಅವ್ರನ್ನ ಈ ಡಿವೈಎಸ್ಪಿ ಗಜಾನನ ಸುತಾರ್ ಅವರ ನೇತೃತ್ವದಲ್ಲಿ ಸುಮಾರು 4 ಜನ ಆರೋಪಿಗಳು, ಅಂದರೆ ಒಂದು ಅಕ್ಷಯ್ ಇಂದೂಲ್ಕರ್ ಆಗಿರ್ಬೋದು, ಆನಂದಿ ಆಗಿರ್ಬೋದು, ಅದರ ಜೊತೆಗೆ ಆನಂದ್ ಮತ್ತು ರವಿ ಅಂತೇನಿದ್ದಾರೆ, ಇವರೆಲ್ಲರೂ ಕೂಡ ಈಗಾಗಲೇ ಸ್ಥಳ ಮಹಜೂರು ಮಾಡಲಿಕ್ಕೆ ಇದೇ ಒಂದು ಈ ಒಂದು ಕಟ್ಟಡದ ಏನು ಮೇಲ್ಮಹಡಿಯಲ್ಲಿ ವಸತಿ ಶಾಲೆ ಇದೆ ಅಲ್ಲಿಗೆ ಕರೆದೊಯ್ದು ಈಗಾಗಲೇ ಸಂಪೂರ್ಣವಾದಂಥ ವಿಚಾರಣೆ ಜೊತೆಗೆ ಸ್ಥಳ ಮಹಜೂರು ನಡೀತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಜಿಲ್ಲಾ ನ್ಯಾಯಾಧೀಶರು ಕೂಡ ಈಗಾಗಲೇ ಸ್ಥಳಕ್ಕೆ ಹೋಗಿ ಖುದ್ದಾಗಿ ತಾವೇ ಅಲ್ಲಿಯ ವಸ್ತು ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಮತ್ತು ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಸುಮಾರು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಬಂದು ತಮ್ಮ ಮಕ್ಕಳನ್ನು ಕೂಡ ಇಲ್ಲಿಂದ ಕರೆದೊಯ್ದಿದ್ದಾರೆ. ಈಗಾಗಲೇ ಸುಮಾರು ಒಂದು 16ಕ್ಕೂ ಅಧಿಕ ಮಕ್ಕಳು ಏನು ವಸತಿ ಶಾಲೆಯಲ್ಲಿದ್ದರು, ವಿಶೇಷ ಚೇತನ ಮಕ್ಕಳು, ಅವರನ್ನು ಈಗಾಗಲೇ ಪೋಷಕರು ಕರೆದೊಯ್ದಿರುವಂಥದ್ದು. ಅದರ ಜೊತೆಗೆ ಏನು ಇವ್ರನ್ನ ಇಲ್ಲಿ ಸ್ಥಳ ಮಹಜೂರು ಆದ ನಂತರ ಏನು ವೈದ್ಯಕೀಯ ಪರೀಕ್ಷೆಗಾಗಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಕರೆದೊಯ್ತಾರೆ. ಅಲ್ಲಿಂದ ಜಡ್ಜ್ ಮುಂಜೆ ಅವ್ರನ್ನ ಹಾಜರುಪಡಿಸಿ ಅಥವಾ ಏನು ಇಲ್ಲಿ ಸ್ಥಳದಲ್ಲಿ ಬಂದಿದ್ದಾರೆ ಇಲ್ಲೇ ಆಗ್ಬೋದು ಅಥವಾ ಅಲ್ಲಿ ಅವರ ಮನೆಗೆ ಹೋಗಿ ಕೂಡ ಅವ್ರನ್ನ ಹಾಜರುಪಡಿಸುವಂಥ ಕೆಲಸ ಆಗ್ಬೋದು. ನಂತರ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಕೆಲಸ. ಅದ್ರ ಜೊತೆಗೆ ಬಾಗಲಕೋಟೆ MLC ಅವರಾದಂಥ PH ಪೂಜಾರ್ ಅವರು ಕೂಡ ಸ್ಥಳಕ್ಕೆ ಬಂದು ಖುದ್ದಾಗಿ ಒಳಗೆ ಹೋಗಿ ಅಲ್ಲಿನ ಸ್ಥಿತಿಗತಿಯನ್ನು ನೋಡಿ ವಿಚಾರಣೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಒಂದು ನಡೆಯಬಾರದಂಥ ಅಮಾನವೀಯ ಘಟನೆ ಇದು, ಕ್ಷಮಿಸಲಾರದಂತಹ ಘಟನೆ, ನೀವು ಕೂಡ ಒಳಗೆ ಹೋಗಿ ಬಂದಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ವಿಚಾರಕ್ಕೆ? ಬಾಗಲಕೋಟೆಯ ಇತಿಹಾಸದಲ್ಲಿ ಇಂಥ ಅಮಾನವೀಯ ಘಟನೆ ಎಂದಿಗೂ ಆಗಿದ್ದಿದ್ದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಬಹಳಷ್ಟು ನಾವು ಓದಿದ್ದೇವೆ, ನೋಡಿದ್ದೇವೆ, ಕೇಳಿದ್ದೇವೆ. ಇವತ್ತು ಈ ಸ್ಥಿತಿ ಬಾಗಲಕೋಟೆಯ ನಗರಕ್ಕೆ, ನಾಗರಿಕ ಸಮಾಜವನ್ನು ತುಂಬಿದಂಥ ಈ ನವನಗರಕ್ಕೆ, ಹೊಸ ಊರಿಗೆ ಇದು ಕಳಂಕ ಅಂತ ಹೇಳುವಂಥ ಸ್ಥಿತಿ. ಯಾರಿಗೂ ಗೊತ್ತಿರಲಾದಂಥ ವ್ಯವಸ್ಥೆಯಲ್ಲಿ ಯಾರೋ ಒಬ್ರದ್ದು ಬಾಡಿಗೆ ತೊಗೊಂಡು ಬಾಡಿಗೆ ಕಟ್ಟಡದಲ್ಲಿ 3ನೇ ಅಂತಸ್ತಲ್ಲಿ ಈ ಊರವರೆಲ್ಲ ಎಲ್ಲಿಯವರು ಬಂದು ತಮ್ಮ ಸಂಸ್ಥೆಯನ್ನು ಮಾತ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಶಾಲೆ ನಡೆಸಲಿಕ್ಕೆ ಯಾವುದೇ ಅನುಮತಿ ಪಡೆಯಲಾರದೆ, ಈಗೇನು ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು, ಇವತ್ತು ಅದು ನಡೆಸ್ತಾ ಅವರನ್ನು ಅಮಾನುಷವಾಗಿ ಏನು ನಡೆಸಿದ್ದಾರೆ, ಪೈಶಾಚಿಕ ಕೃತ್ಯ ಮಾಡಿದ್ದಾರೆ. ಬೆಲ್ಟ್ನಿಂದ, ಪೈಪ್ನಿಂದ, ಕೈಗೆ ಸಿಕ್ಕ ಆಯುಧಗಳ ಮುಖಾಂತರ ಕಾರ್ಪುಡಿ ಕಣ್ಣಲ್ಲಿ ಎರಚುವಂಥದ್ದು, ಇಂಥ ದೌರ್ಜನ್ಯ ನಾಗರಿಕ ಸಮಾಜದಲ್ಲಿ ಆದಂಥದ್ದು ನಾವೆಲ್ಲರೂ ತಲೆ ತೆಗೆಸುವಂಥದ್ದು. ಇಂಥ ಘಟನೆಗೆ ಇಲ್ಲಾದರೂ ಇನ್ನಾದರೂ ಗೊತ್ತಾಗ್ತಿತ್ತಂದ್ರೆ ದಯಮಾಡಿ ನಾಗರಿಕರಲ್ಲಿ, ಬಾಗಲಕೋಟೆ ವಾಸಿಗಳಲ್ಲಿ ನಾನು ವಿನಂತಿ ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂಥ ಅನುಮತಿ ಇಲ್ಲದಂಥ ಇಂಥ ಅನೇಕ ಘಟನೆಗಳು ನಡೆದಿರ್ಬೋದು. ಅವನು ಕೂಡ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಆಡಳಿತ ವ್ಯವಸ್ಥೆಗೆ ತಿಳಿಸ್ಬೇಕು, ನಮಗೂ ಕೂಡ ತಿಳಿಸ್ಬೇಕು, ಸೂಕ್ತ ಕ್ರಮ ತೆಗೆದುಕೊಳ್ಳುವಂಥದ್ದು. ಇಂಥ ಏನು ಅಮಾನವೀಯ ಕೃತ್ಯವನ್ನು ಮಾಡಿದ್ದಾರೆ ಇವರಿಗೆ ಎಲ್ಲ ರೀತಿಯ ಶಿಕ್ಷೆ ಕೊಡುವ, ಗಲ್ಲಿಗೆ ಹಚ್ಚುವ ಮಟ್ಟಿಗೆ ಕೂಡ ಮಾಡಿದ್ರು ಅದು ಕಡಿಮೆ ಶಿಕ್ಷೆ ಅಂತನ್ನುವಂಥದ್ದು ನಾನು ಇವತ್ತು ಮುಂದೆ ಹೇಳ್ತಾ ಇದ್ದೀನಿ. ಇನ್ನೊಂದು, ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಅನೇಕ ವಿಷಯಗಳನ್ನು ಕೂಡ ತಾವು ಸದನದಲ್ಲಿ ಎತ್ತಿದ್ದೀರಾ. ಇದು ಒಂದು ಮೇಲ್ನೋಟಕ್ಕೆ ಒಂದು ಮಾತ್ರ ಕಂಡು ಬಂದಿರುವಂಥದ್ದು. ಇಂಥವು ರಾಜ್ಯಾದ್ಯಂತ ಅನೇಕ ಶಾಲೆಗಳು ನಡೀತಾ ಇರ್ಬೋದು ಇಂಥ ಕೃತ್ಯಗಳು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸದನದಲ್ಲಿ ತಾವು ಪ್ರಸ್ತಾಪ ಮಾಡ್ತೀರಾ ಹೇಗೆ? ನಿಶ್ಚಿತವಾಗಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಇಂಥ ಎಲ್ಲೇ ಅಧಿಕಾರಿಗಳ ಮುಖಾಂತರ, ತಮ್ಮ ವಿಚಕ್ಷಕ ದಳಗಳ ಮುಖಾಂತರ ಎಲ್ಲೆಲ್ಲಿ ಇಂಥವು ನಡೀತಾ ಇದ್ದಾವೆ ಅವನ್ನೆಲ್ಲ ರಾಜ್ಯಾದ್ಯಂತ ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಈ ಮೂಲಕ ನಾನು ಕೂಡ ಮಾಡ್ತಾ ಇದ್ದೇನೆ. ಸದನದಲ್ಲಿ ಮುಂದಿನ ಅಧಿವೇಶನದಲ್ಲಿ ಸದನದಲ್ಲಿ ನಾನು ಮಾತಾಡ್ತೇನೆ. ಬೆಂಗಳೂರು ಹೋದ ಸಂದರ್ಭದಲ್ಲಿ ಸಂಬಂಧಿಸಿದಂಥ ಇಲಾಖೆ ಮಂತ್ರಿಗಳು ಕೂಡ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಕ್ಕೆ ನಾನು ಅವರಿಗೆ ತಿಳಿಸ್ತೇನೆ ಅನ್ನುವಂಥ ವಿಚಾರ ಹೇಳ್ತೇನೆ. ಇದಿಷ್ಟು MLC ಆಗಿರುವಂಥ PH ಪೂಜಾರ್ ಅವರ ಮಾತಾಗಿದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9.